ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪುನೀತ್ ಕೆರೆಹಳ್ಳಿ ಅನ್ನುವಂಥ ಒಬ್ಬ ಪುಡಿ ರೌಡಿ ಇದ್ದಾನೆ. ಅವನ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಅವನು ಈಗ ಬಾಲ ಕಟ್ ಮಾಡಿಸ್ಕೊಂಡಿದ್ದಾನೆ. ಪೊಲೀಸರು ಅವನು ಇನ್ನು ಮುಂದೆ ಮಾತಾಡಿದ್ರೆ ಎದೆ ಮೇಲೆ ಕಾಲಿಕ್ಕೆ ತುಳಿತಾರೆ. ಪ್ಲಸ್ ಅವನಿಗೆ 10 ಲಕ್ಷ ರೂಪಾಯಿಯ ಬಾಂಡಿನ ಮೇಲೆ ಬಿಡುಗಡೆ ಸಿಕ್ಕಿದೆ. ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ದಾನೆ. ಸೊ ಏನಾಯಿತು, ಇತ್ತೀಚೆಗೆ 15-20 ದಿನಗಳಿಂದ ಅವನು ಜೈಲಲ್ಲಿ ಇದ್ನಲ್ಲ, ನಾನು ಯಾವುದೇ ಕಾರಣಕ್ಕೂ ಮುಚ್ಚಳಿಕೆ ಬರ್ಕೊಡೋದಿಲ್ಲ, ಬಾಂಡ್ ಕೊಡೋದಿಲ್ಲ, ಜೈಲಲ್ಲೇ ಸಾಯ್ತೀನಿ ನೋಡಿ ಬೇಕಾದರೆ ಅಂತ ಚಾಲೆಂಜ್ ಹಾಕಿದ್ದವನು ಈಗ ಬಾಲ ಮುದುಡಿಕೊಂಡು ಪೊಲೀಸರಿಗೆ ಶರಣಾಗಿ ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ದಾನೆ, 10 ಲಕ್ಷ ರೂಪಾಯಿ ಬಾಂಡು ಬರ್ಕೊಟ್ಟಿದ್ದಾನೆ. ಸೊ ಏನಾಯಿತು ಅನ್ನೋದನ್ನು ವಿವರಿಸ್ತೀನಿ. ಸೊ ಈ ಪುನೀತ್ ಕೆರೆಹಳ್ಳಿ ಅನ್ನೋನು ಯಾರು ಅನ್ನೋದು ನಿಮಗೆ ಗೊತ್ತು. ಆರಂಭದಲ್ಲಿ ಒಂದು ಕ್ಯಾಬ್ ಒಳಗಡೆ ಕೂತ್ಕೊಂಡು ಬಾಯಿಗೆ ಬಂದಂಗೆ ಕೆಟ್ಟ ಕೊಳಕ ಮಾತಾಡ್ತಿದ್ದ. ಹಿಂದುತ್ವ ಆ ಹೆಸರಿನಲ್ಲಿ ಒಂದಷ್ಟು ಫೇಮಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದ. ಅವರು ಹಿಂದುತ್ವದ ಹೆಸರಿನಲ್ಲಿ ಫೇಮಸ್ ಆಗೋರ ಭಾಷೆ ಹೇಗಿರುತ್ತೆ, ಅವರು ಯಾವ ಪುಡಿ ರೌಡಿಗಳ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ. ಸ್ವಲ್ಪ ಯಾವಾಗ ಅವನ ಮಾತುಗಳನ್ನು ಒಂದಷ್ಟು ಮತಾಂಧರು ಪ್ರೇರೇಪಿಸಿ ಇನ್ನೂ ಮಾತಾಡು, ಸೂಪರಾಗಿ ಮಾತಾಡ್ತಿದ್ಯಾ, ಫ್ಯಾಂಟಾಸ್ಟಿಕ್ ಆಗಿ ಮಾತಾಡ್ತಿದ್ಯಾ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಇವನಿಗೆ ಒಂಚೂರು ಬಾಲ ಚಿಗುರ್ಕೊಳ್ಳೋಕ್ಕೆ ಶುರುವಾಯಿತು. ನನಗೂ ಸಹ ಫ್ಯಾನ್ಸ್ ಇದ್ದಾರೆ ಅಂತ. ಆ ನಂತರ ದೊಡ್ಡ ಮಟ್ಟದಲ್ಲಿ ದ್ವೇಷ ಭಾಷಣಗಳನ್ನು ಮಾಡೋದು, ಇಲ್ಲದೇ ಇರುವಂತಹ ವಿಚಾರಗಳೆಲ್ಲ ಧರ್ಮದ ವಿಚಾರಕ್ಕೆ ತಿರುಗಿಸೋದು, ಏನೇನೋ ಮಾಡ್ತಿದ್ದ. ಜೊತೆಗೆ ಕಾಂಗ್ರೆಸ್ ನಾಯಕರನ್ನು ಕೆಟ್ಟ ಕೊಳಕ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರನ್ನು ಕೆಟ್ಟದಾಗಿ ಬೈಯೋದು. ಆದರೆ ಈ ಹೇಡಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅವನ ವಿರುದ್ಧ ಕೇಸ್ ಮಾಡುವ, ಬಂಧಿಸುವ, ಕ್ರಮ ಕೈಗೊಳ್ಳುವ ಧೈರ್ಯ ಯಾವತ್ತಿಗೂ ಬರಲಿಲ್ಲ ಬೈಯೋ ವಿಚಾರದಲ್ಲಿ. ಆ ನಂತರ ಒಂದೊಂದಾಗೇ ಅವನ ಬಗ್ಗೆ ಹೊರಗಡೆ ಬರೋಕ್ಕೆ ಶುರುವಾಯಿತು. ಏನು ಅಂದರೆ, ಈ ಹಿಂದೆ ಅವನ ಮೇಲೆ ಒಂದು ಕೇಸ್ ಇದೆ. ಏನು ಕೇಸ್ ಅದು ಅಂದರೆ, ಹೆಣ್ಣು ಮಕ್ಕಳನ್ನು ವೇಶ್ಯಾವಾಟಿಕೆಗೆ ತಳ್ಳುವಂತಹ ಕೇಸು, ಪಿಂಪ್, ತಲೆ ಹಿಡುಕ, ಆ ಆರೋಪದ ಕೇಸ್ ಇದೆ ಅವನ ಮೇಲೆ ಅಂತ ಗೊತ್ತಾಯಿತು. ಸೊ ಅದಾದ ನಂತರ ಅದನ್ನು ಕಿರೀಟದ ಥರ ಹೊತ್ಕೊಂಡು ಓಡಾಡ್ತಿದ್ದ. ಯಾಕೆಂದರೆ ಅವನು ಹಿಂದುತ್ವ, ಹಸು ಈ ಹೆಸರುಗಳನ್ನು ಹೇಳ್ಕೊಂಡು ಏನೋ ಒಂದು ಕಿತಾಪತಿ ಮಾಡ್ಕೊಂಡು ಅದರ ಹೆಸರಲ್ಲೇ ಒಂದು ಪಡೆ ಗಿಡೆ ಒಡೆ ಅಂತ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಮೇಲೆ ಬರೋಕ್ಕೆ ಶುರು ಮಾಡ್ದ. ಯಾರಲ್ಲಿ ಈ ಹಿಂದುತ್ವದ ನಶೆ ಏರಿಸ್ಕೊಂಡಿರ್ತಾರಲ್ಲ ಒಂದಷ್ಟು ನಿರುದ್ಯೋಗಿಗಳು. ಮೋದಿ ಉದ್ಯೋಗ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಪಾನ್ ಪರಾಗು, ಗುಟ್ಕಾ, ಬೀಡಿ, ಸಿಗರೇಟು ಇಂಥದ್ದು ಚಿಲ್ಲರೆಗಾಗಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ರೌಡಿಸಮ್ ಮಾಡಿಕೊಂಡು ಧರ್ಮದ ಹೆಸರಿನಲ್ಲಿ ವಸೂಲಿ ಮಾಡಿಕೊಂಡು ಇವ್ರನ್ನ ಬೆದರಿಸಿ ರೋಲ್ ಕಾಲ್ ಮಾಡ್ಕೊಂಡು ಬದುಕ್ತಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಸಹ ಇವನು ಸಹ ಒಂದು ದೊಡ್ಡ ಲೀಡ್ರ್ ಥರ ಬಿಂಬಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಆ ನಂತರ ಒಂದೊಂದೇ ಹೆಜ್ಜೆ ಆ ಹಲಾಲು ಜಟ್ಕಾ ಕಟ್ಟಂತ ಶುರು ಮಾಡ್ಕೊಂಡ. ಅದನ್ನು ಹಿಡ್ಕೊಂಡು ಒಂದಷ್ಟು ಕಡೆ ರೌಡಿಸಮ್ ಮಾಡೋಕ್ಕೆ ನೋಡ್ದ, ಒಂದಷ್ಟು ಕಡೆ ಪ್ರತಿರೋಧ ಆಯಿತು, ಅಷ್ಟು ಕಡೆ ಅವನಿಗೇನೋ ಆಯಿತು. ಪೊಲೀಸರು ವಾರ್ನಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು, ಕೇಸುಗಳು ಬೀಳೋದಕ್ಕೆ ಶುರು ಆಯಿತು. ಆ ನಂತರ ಬಂತು ನೋಡಿ ದೊಡ್ಡ ಕೇಸ್. ಇದ್ರೀಶ್ ಪಾಷಾ ಅನ್ನುವಂಥವನನ್ನು ಕೊಲೆ ಮಾಡಿದ ಕೇಸು. ಮಂಡ್ಯದ ಇದ್ರೀಸ್ ಪಾಷಾ ಪಾಪ ಹಸುಗಳನ್ನು ಸಾಗಿಸ್ತಿದ್ದ. ಅವನನ್ನು ಅಡ್ಡಗಟ್ಟಿ ಕರೆಂಟ್ ಶಾಕ್ ಕೊಟ್ಟು ಅವನನ್ನು ಬರ್ಬರವಾಗಿ ಕೊಂದಿರುವ ಆರೋಪ ಇವನ ಮೇಲೆ ಬಂತು. ಆರೋಪ ಯಾವಾಗ ಬಂತು? ಇವನು ಎಸ್ಕೇಪು, ಇವನು ಪಟಾಲಮ್ ಎಸ್ಕೇಪ್, ಎಲ್ಲ ಪುಡಿ ರೌಡಿಗಳೆಲ್ಲ ಕಾಣಿಸ್ತಿರ ಹೋದರು. ಆದರೂ ಪೊಲೀಸರು ಬೆನ್ನತ್ತಿ ರಾಜಸ್ಥಾನಕ್ಕೆ ಓಡಿ ಹೋಗಿದ್ದ, ತಲೆಮರೆಸ್ಕೊಂಡಿದ್ದವನನ್ನು, ಅವನ ಗ್ಯಾಂಗನ್ನು ಹಿಡ್ಕೊಂಡು ಬಂದು ಒಂದಷ್ಟು ದಿನ ಜೈಲಿಗೆ ಹಾಕಿದ್ರು. ಜೈಲಿಂದ ಬಂದ ನಂತರ ಈ ಸುಳ್ಳು ಬುರ್ಕ ಸೂಲಿಬೆಲೆ ಇದಾನಲ್ಲ, ಮೋದಿ ಗುಲಾಮ, BJPಯ ಬೂಟ್ ನೆಕ್ಕುವವನು, ಅವನು ಇವನಿಗೆ ಊಟ ಹಾಕಿಸಿ ಅವನು ಬೆನ್ನು ಸೌರಿ ಒಳ್ಳೆ ಕೆಲಸ ಮಾಡ್ತಿದ್ದ, ಮಾಡು ಅಂತ ಇನ್ನೊಂದಷ್ಟು ಅವನನ್ನು ಕೊಬ್ಬಿಸ್ದ. ಇವನು ಕೊಬ್ಬದ. ಅದನ್ನೇ ನೆಪ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನೋಡ್ದ. ಕೇಸುಗಳು ಬೀಳ್ತಾನೆ ಹೋಯ್ತು, ಒಂದಾದ ನಂತರ ಒಂದು ಕೇಸುಗಳು ಬೀಳ್ತಾನೆ ಹೋಯ್ತು. ಕೊಲೆ ಆರೋಪನೇ ಇರಬೇಕಾದ್ರೆ ಸಣ್ಣ ಪುಟ್ಟ ಕೇಸುಗಳಿಗೆ ಹೆದರಲ್ಲ. ಒಂದ್ಸಲ ಕೊಚ್ಚೆಗೆ ಬಿದ್ದ ಮೇಲೆ ಹಂದಿಗಳು ಎಂಜಾಯ್ ಮಾಡ್ತಿರ್ತವೆ. ಅದೇ ಥರ ಇವನು ಎಂಜಾಯ್ ಮಾಡ್ತಿದ್ದ, ಆ ಕೊಳಕಲ್ಲಿ ಬಿದ್ದುಬಿಟ್ಟು ಎಂಜಾಯ್ ಮಾಡ್ತಿದ್ದ. ಆ ನಂತರ ಏನೋ ಟ್ರೈನಲ್ಲಿ ರಾಜಸ್ಥಾನದಿಂದ ಬರ್ತಿರುವಂತಹ ಕುರಿ ಹೆಸರಿನ ಮಾಂಸ, ಅದು ಕುರಿದಲ್ಲ ನಾಯಿದು ಅಂತ ಒಂದಷ್ಟು ಗಲಾಟೆ ಮಾಡ್ದ. ಅದ್ರ ಮೇಲೂ ಕೇಸ್ ಆಯ್ತು ಅವನ ಮೇಲೆ. ಯಾಕಂದರೆ ಲ್ಯಾಬೊರೇಟ್ರಿಯಲ್ಲಿ ಅದು ಕುರಿ ಮಾಂಸನೇ ಅಂತ ಪ್ರೂವ್ ಆಯಿತು. ಇವನು ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಿದ್ದಾನೆ ಅಂತ ಅರೆಸ್ಟ್ ಮಾಡಿ ಎತ್ತಾಕೊಂಡು ಹೋದರು. ಆಗ ಎತ್ತಾಕೊಂಡು ಹೋದ ನಂತರ
ಅರೆಸ್ಟ್ ಮಾಡಿದವ್ರ ಮೇಲೆ ಇವನ ಆರೋಪಗಳನ್ನು ಮಾಡ್ದ. ನನ್ನನ್ನು ಕಂಪ್ಲೀಟ್ ಬೆತ್ತಲೆ ಮಾಡಿದ್ರು, ಅವಮಾನಿಸಿದ್ರು, ದೈಹಿಕವಾಗಿ ಹಲ್ಲೆ ಮಾಡಿದ್ರು, ಈ ಕಥೆಗಳೆಲ್ಲ ಹೇಳ್ದ. ಏನೇ ಆಗಲಿ ಒಂದಷ್ಟು ದಿನ ಜೈಲಲ್ಲಿ ಕೊಳ್ತ. ಆ ನಂತರ ಅವನ ಮೇಲೆ ಜಾತಿ ನಿಂದನೆ ಕೇಸು ಬಿತ್ತು. SC/ST ಅಟ್ರಾಸಿಟಿ ಆ್ಯಕ್ಟ್ ಪ್ರಕಾರ ಅದೊಂದು ಕೇಸು ಬಿತ್ತು. ಅದಾದ ನಂತರ ಮತ್ತೆ ತನ್ನ ತೆವಲನ್ನು ಮುಂದುವರಿಸ್ತಾನೆ ಹೋದ. ಯಾಕೆ ಅಂದರೆ ಅವನಿಗೆ ಉದ್ಯೋಗ ಇಲ್ಲ, ಹೊಟ್ಟೆಪಾಡಿಗೆ ಏನೋ ಒಂದು ಮಾಡಬೇಕು. ಇವರಿಗೆಲ್ಲ ಮೈ ಬಗ್ಸಿ ದುಡಿಯೋದಕ್ಕೆ ಅಷ್ಟು ತಾಳ್ಮೆನೂ ಇಲ್ಲ, ಮನಸ್ಸು ಇಲ್ಲ. ಬಿಟ್ಟಿಯಾಗಿ ಏನಾದರೂ ಬರಬೇಕು. ಆ ಫೋನ್ಪೇ, ಗೂಗಲ್ ಪೇ ಅಂತ ಒಂದಷ್ಟು ಹಾಕ್ಬಿಟ್ರೆ ಸ್ಕ್ಯಾನ್, ಅದನ್ನು ಸ್ಕ್ಯಾನ್ ಮಾಡಿ ಜನ ದುಡ್ಡು ಕಳಿಸೋದು. ಜನ ದುಡ್ಡು ಕಳಿಸ್ಬೇಕಂದ್ರೆ ಏನು ಮಾಡಬೇಕು? ಏನಾದರೂ ಒಂದು ಜನರನ್ನು ಸೆಳೆಯೋಂಥದ್ದು ಮಾಡಬೇಕು. ಇವನಿಗೆ ಸೆಳೆಯೋಕ್ಕೆ ಬರ್ತಾ ಇದ್ದಿದ್ದು ಯಾವ ಜನರನ್ನ? ಈ ಮತಾಂಧ ಜನರನ್ನ. ಮತಾಂಧರು, ಮುಸ್ಲಿಂ ವಿರೋಧಿಗಳು, ಹಿಂದುತ್ವ, ಹಿಂದೂ ದೇಶ, ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡು ಪುಡಿ ರೌಡಿಗಳ ಥರ ಓಡಾಡೋರನ್ನ ಪ್ರೋತ್ಸಾಹ ಕೊಡುವಂತಹ ಒಂದಷ್ಟು ಲುಚ್ಚ ಲಫಂಗಗಳಿಂದ ₹1, ₹2, ₹10, ₹100 ಈ ರೀತಿ ತಗೊಂಡು ಹೊಟ್ಟೆಪಾಡಿಗೆ, ಗಂಜಿಗೆ ಮಾಡ್ಕೊಳ್ಳೋಕ್ಕೆ ಅದನ್ನೊಂದು ಮಾಡ್ಕೊಂಡಿರ್ತಿದ್ದ. ನೋಡಿದ್ರು ಪೊಲೀಸವರು ಎಷ್ಟು ಕೇಸುಗಳು ಬೀಳ್ತಾನೆ ಇದೆ. ಓದಲ್ಲೆಲ್ಲ ಗಲಾಟೆ, ಏನೋ ಒಂದು ಕಿತಾಪತಿ. ಸಮಾಜದಲ್ಲಿ ಬೆಂಕಿ ಹಚ್ಚೋದೇ ಇವನ ಕೆಲಸ. ದಿನ ಬೆಳಗಾದ್ರೆ ಅದನ್ನೇ ಮಾಡ್ತಿದ್ದ. ಪೊಲೀಸವರು ರೋಸ್ ಹೋಯ್ತು, ರೌಡಿ ಶೀಟ್ ಹಾಕಿದ್ರು. ರೌಡಿ ಶೀಟನ್ನು ಹೇಗೋ ಇವ್ರ ಸಪೋರ್ಟ್ ತಗೊಂಡು ಕೋರ್ಟಲ್ಲಿ ನಿಭಾಯಿಸ್ಕೊಂಬಿಟ್ಟ, ಆಗ ತಪ್ಪಿಸ್ಕೊಂಬಿಟ್ಟ. ಅದಾದ ನಂತರವೂ ಸಹ ಗಂಚಲಿಗಳನ್ನು ಕಡಿಮೆ ಮಾಡಲಿಲ್ಲ. ಪೊಲೀಸರು ನೋಡಿದ್ರು ಇವನು ಗಂಚಲಿಗಳು ಜಾಸ್ತಿ ಆಗ್ತಿದ್ದಾವೆ ಅಂತ ಮೊನ್ನೆ 15-20 ದಿನಗಳ ಹಿಂದೆ ಎತ್ತಾಕೊಂಡೋಗಿ ಜೈಲಿಗೆ ಹಾಕಿದ್ರು. ನೀನು ಪರೋಡಿ, ನೀನು ಪೊರ್ಕಿ, ನೀನು ಲುಚ್ಚ ಲಫಂಗ, ಜೈಲಲ್ಲಿ ಬಿದ್ದಿರೋದಕ್ಕೆ ಲಾಯಕ್ಕು, ಸಮಾಜದಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ ನೀನು. ಹಾಗೂ ನೀನು ಹೊರಗಡೆ ಬರಬೇಕು ಅಂದರೆ ಮುಚ್ಚಳಿಕೆ ಬರ್ಕೊಡು. ಏನಂತ? ನಾನು ಸಮಾಜದಲ್ಲಿ ಅಶಾಂತಿ ಮೂಡಿಸುವಂಥ ಯಾವುದೇ ಭಾಷಣಗಳನ್ನು ಮಾಡಲ್ಲ, ನಾನು ಸಮಾಜದಲ್ಲಿ ಶಾಂತಿ ಕದಡುವಂತಹ ಯಾವುದೇ ಕೆಲಸಗಳನ್ನು ಮಾಡಲ್ಲ, ಬಾಯಿ ಮುಚ್ಕೊಂಡಿರ್ತೀನಿ, ಎಲ್ಲ ಮುಚ್ಕೊಂಡಿರ್ತೀನಿ ಅಂತ ಬರ್ಕೊಡ್ಬೇಕು. ಜೊತೆಗೆ ₹10 ಲಕ್ಷ ಬಾಂಡ್ ಕೊಡಬೇಕು. ನೀನೇನಾದರೂ ಆ ಷರತ್ತುಗಳನ್ನು ಮುರಿದ್ರೆ 10 ಲಕ್ಷ ಕಲೆಕ್ಟ್ ಮಾಡ್ತೀವಿ ನಿನ್ನ ಹತ್ರ, ಬಾಂಡ್ ಇರುತ್ತೆ, ಇಲ್ಲ ಜೈಲಿಗೆ ಹೋಗ್ತೀಯ ಅಂತ ಹೇಳಿದ್ರು. ಅದಕ್ಕೆ ಇವನು ವೀರಾಧಿವೀರ, ಶೂರಾಧಿಶೂರ, ಸೇಮ್ ಸಾವರ್ಕರ್ ಥರ, ನಾವು ಹೆದರುವವರಲ್ಲ, ಸಾಯೋವರೆಗೂ ಜೈಲಲ್ಲಿ ಇರ್ತೀನಿ, ಐ ಡೋಂಟ್ ಕೇರ್, ನಾನು ಬಗ್ಗದೇ ಇಲ್ಲ, ಆ ರೀತಿ ಬರ್ಕಡೋದೇ ಇಲ್ಲ, ಏನು ಮಾಡ್ತೀರಾ ಮಾಡಿ, ಜೈಲಲ್ಲಿ ಹಾಕ್ತೀರಾ ಹಾಕಿ, ಎಷ್ಟು ವರ್ಷ ಹಾಕ್ತೀರಾ ಹಾಕಿ, ಇರ್ತೀನಿ ಡೈಲಾಗ್ ಹೊಡೆದ. ಆದರೂ ಅವನ ಕೈಲಾಗಲಿಲ್ಲ. 15-20 ದಿನಕ್ಕೆ ಸುಸ್ತಾಗಿ ಹೋದ. ಈಗ ನಿನ್ನೆ ಒಳ್ಳೆ ಬಾಲ ಮುದುರ್ಕೊಂಡಂತಹ ನಾಯಿ ಥರ ಪೊಲೀಸ್ ಹತ್ರ ಶರಣಾಗಿದ್ದಾನೆ. ನಾನು ಬರ್ಕೊಡ್ತೀನಿ, ಬಾಯಿ ಮುಚ್ಕೊಂಡಿರ್ತೀನಿ, ಎಲ್ಲ ಮುಚ್ಕೊಂಡಿರ್ತೀನಿ, ನಾನು ಇನ್ನು ಮೇಲೆ ಸಮಾಜದಲ್ಲಿ ಅಶಾಂತಿ ಮೂಡಿಸೋದಿಲ್ಲ, ಮನುಷ್ಯರ ಥರ ಬದುಕೋ ಪ್ರಯತ್ನ ಮಾಡ್ತೀನಿ ಅಂತ ಇಂಡೈರೆಕ್ಟಾಗಿ ಅದು. ಅದ್ರ ಜೊತೆಗೆ ₹10 ಲಕ್ಷ ಬಾಂಡ್ಗೂ ಸೈನ್ ಮಾಡಿದ್ದಾನೆ. ಆ ಕಾರಣಕ್ಕೆ ನಿನ್ನೆ ಅವನು ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ ಹೊರಗಡೆ ಬಂದ ತಕ್ಷಣವೇ ಅದಕ್ಕೊಂದು ಸಮರ್ಥನೆ ಹೇಳ್ಕೋಬೇಕಲ್ಲ. ಇವರೆಲ್ಲ ಸಾವರ್ಕರ್ ಸಂತತಿಗಳಲ್ವಾ, ಸಾವರ್ಕರ್ ಕೊಟ್ಟಂತೆ ಒಂದು ಸಮರ್ಥನೆ ಕೊಡಬೇಕಲ್ಲ. ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಅವರಲ್ಲಿ ಕೈಗೆ ಕಾಲಿಗೆ ಬಿದ್ದು ಪ್ರಾಣ ಭಿಕ್ಷೆ ಪಡ್ಕೊಂಡು ಹೊರಗಡೆ ಬಂದ ಮೇಲೆ ಸಾವರ್ಕರ್ ಏನೆಲ್ಲ ಕತೆ ಕಟ್ಟದ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ಇವನು ಅಂಥವ್ರ ಶಿಷ್ಯ ಅಲ್ವಾ, ಇವನೊಂದು ಕತೆ ಕಟ್ಟದ. ಇಲ್ಲ, ನನ್ನ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿದೆ, 1 ವರ್ಷ ಆದರೂ ನಾನು ಹೊರಗಡೆ ಬರೋದು ಕಷ್ಟ ಆಗ್ಬಿಡ್ತಿತ್ತು ಬರ್ಕೊಡ್ಲಿಲ್ಲ ಅಂದಿದ್ರೆ. ಸೊ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು, ಅದು ಇದು ಅಂತ ಏನೋ ಸೆಂಟಿಮೆಂಟಲ್ಲಾಗಿ ಮಾತಾಡ್ಬಿಟ್ಟು ಇನ್ನು ಮೇಲೆ ಬಾಯಿ ಮುಚ್ಕೊಂಡಿರ್ತೀನಿ, ನೆಮ್ಮದಿಯಾಗಿ ಸುಮ್ಮನೆ ಮನೇಲಿ ಬಿದ್ದಿರ್ತೀನಿ ಅಂತ ಹೇಳಿದ್ದಾನೆ. ಅವನೇ ಹೇಳಿದ್ದಾನೆ, ಬರ್ಕೊಟ್ಟು ಇದ್ದಾನೆ. ಸೊ ಅದನ್ನ ಎಷ್ಟು ದಿನ ನಿಭಾಯಿಸ್ತಾನೆ ಅಂತ ನೋಡಬೇಕು. ನಿಭಾಯಿಸಿಲ್ಲ ಅಂದರೆ ಪೊಲೀಸರ ಹತ್ರ ಅಸ್ತ್ರ ಇದ್ದೇ ಇದೆ, ಎತ್ಕೊಂಡು ಹೋಗ್ತಾರೆ. ಯಾಕಂದರೆ ಮುಚ್ಚಳಿಕೆನೂ ಇದೆ, ಬಾಂಡು ಇದೆ, ಎರಡೂ ಕಡೆಯಿಂದ ಲಾಕ್ ಆಗ್ತಾನೆ. ಎಲ್ಲ ಮುಚ್ಕೊಂಡು ಮನುಷ್ಯನ ರೀತಿ ಬದುಕುವ ಪ್ರಯತ್ನ ಮಾಡಿದ್ರೆ ಸರಿ, ಇಲ್ಲ ಪೊಲೀಸರು ಏನು ಮಾಡಬೇಕು ಅದನ್ನು ಕಾನೂನಾತ್ಮಕವಾಗಿ ಎತ್ತಾಕೊಂಡೋಗಿ ಮತ್ತೆ ಒಳಗಡೆ ಇರುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಇದಿಷ್ಟು ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಭಿಕ್ಷಾಟನೆಯ ಇನ್ನೊಂದು ರೂಪ. ಫೋನ್ಪೇ, ಗೂಗಲ್ ಪೇಲಿ ಬದುಕ್ತಾ ಇರುವಂತಹ ಸಾಕಷ್ಟು ಜನರ ಪೈಕಿ ಒಬ್ಬನಾಗಿರುವಂತಹ ಈ ಮತಾಂಧ ಕೊಲೆ ಆರೋಪಿ, ಹೆಣ್ಣು ಮಕ್ಕಳ ತಲೆ ಹಿಡಿದುವಂತಹ ಆರೋಪ ಇರುವಂಥವನು, ಜಾತಿನಿಂದನೇ ಆರೋಪ ಇರುವಂಥವನು, ಇವನಿಗೆ ಈಗ ಒದಗಿ ಬಂದಿರುವಂತಹ ಗತಿ
ಬಾಲ ಕಟ್ ಮಾಡ್ಕೊಂಡು ಬಿದ್ದಿರಬೇಕಾದಂತಹ ಗತಿ. ಯಾಕೆ ಇವನ ಬಗ್ಗೆ ನಾನು ಸುದ್ದಿ ಮಾಡ್ತಿದ್ದೀನಿ? ಇಂತಹ ಅಯೋಗ್ಯನ ಬಗ್ಗೆ ನಾವು ಸುದ್ದಿ ಮಾಡೋ ಅವಶ್ಯಕತೆ ಇದೆಯಾ ಅಂದರೆ, ಒಂದಷ್ಟು ಜನ ಇವನ್ ಥರನೇ ಲುಚ್ಚ ಲಫಂಗಗಳ ಥರ ಓಡಾಡ್ಕೊಂಡಿದಾರಲ್ಲ, ಅಲ್ಲಿ ಇಲ್ಲಿ ರೋಲ್ ಕಾಲ್ ಮಾಡಿಕೊಂಡು ಗೂಗಲ್ ಪೇ ಫೋನ್ ಪೇ ಹೆಸರಲ್ಲಿ ಬದುಕು ಮಾಡ್ಕೊಂಡು, ಹಸು ಹೆಸರಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಗಲಾಟೆಗಳು ಮಾಡಿಕೊಂಡು, ಹಿಂಸಾತ್ಮಕವಾದ ಕೃತ್ಯಗಳನ್ನು ಮಾಡಿಕೊಂಡು ಅವರಿಗೆಲ್ರಿಗೂ ಇವನು ಪಾಠ ಆಗಬೇಕು. ಎಷ್ಟು ನಿಗರಾಡ್ತಿರೋ ಅಷ್ಟು ಪೆಟ್ಟು ಬೀಳುತ್ತೆ ಅಂತ, ಅಷ್ಟು ಪೆಟ್ಟು ಬೀಳುತ್ತೆ ಅಂತ. ಸೊ ಇದಿಷ್ಟು ಇವನ ಬಗ್ಗೆ ಈಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.